ಅವನಿಗೆ ಯಾವ ಗಾಡಿ ಗೊತ್ತಾಗ ಏನಾಯ್ತ್ರಿ? ಏನಿಲ್ರಿ ಕಾರ್ ಬಿದ್ದಾರ್ರಿ ಆಕ್ಸಿಡೆಂಟ್ ಆಗೈತೆ ಗಾಡಿ ರೀ ಕಾರ್ ಆಕ್ಸಿಡೆಂಟ್ ಆಗೈತ್ರಿ. ಏ ರೋಹಿಣಿ, ಏ ರೋಹಿಣಿ, ಆನೆ ಆನೆ ಮಗ ಸೈಡ್ 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 ನೀವು ಮುಂದೋರು ಡ್ರೈವರ್ ಮುಂದೋರು ಅಣ್ಣ ಗಾಡಿ ತೋರಿ ಪಟ್ಟ ಹಾಸ್ಪಿಟಲ್ ಕೊಡಿ. Allah 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 ಆಯ್ತು. रोहिणी ಏ ರೋಹಿಣಿ, ನೀನಾ ಹ್ಞೂ ನಾನೇ. ನೀ ಏನೂ ಆಗಿಲ್ಲ, ನೀ ಆರಾಮಿದೀಯ? ನಿಮ್ಮ ಡ್ಯಾಡಿಯವ್ರಿಗೆ ಫೋನ್ ಮಾಡೀನಿ, ನಮ್ಮ ಡ್ಯಾಡಿಯವ್ರಿಗೆ ಫೋನ್ ಮಾಡೀನಿ, ಬರತ್ತಿದ್ದಾರ. ನೀ ರೆಸ್ಟ್ ವಾ. ಇದು ನೋಡು ಇದೆಲ್ಲ ನಮ್ಮ ಅಪ್ಪಂದು. ಹೌದಾ? ಇದೆಲ್ಲ ನಿಮ್ಮ ಅಪ್ಪರ್ದ? ಇದ್ದಿರ್ಬೋದು. ಹಲೋ ಡ್ಯಾಡಿ, ರೋಹಿನ್ಗೆ ಆಕ್ಸಿಡೆಂಟ್ ಆಗಿದೆ. ಹ್ಞೂ, ನಾನು ಹಾಸ್ಪಿಟಲ್ ತಂದಾಕಿದ್ದೀನಿ. ಹ್ಞೂ, ಅವ್ರ ಡ್ಯಾಡಿಗೆ ಫೋನ್ ಹಚ್ಚಿ ಹೇಳ್ತೀನಿ, ನೀವು ಬಂದುಬಿಡಿ. ಹಾಂ. ಹಲೋ ಹಲೋ ಅಂಕಲ್, ನಾನು ರಾಮ್ ಮಾತಾಡತ್ತೇನೆ ಅಂಕಲ್. ನಿಮ್ಮ ಮಗಳವ್ರಿಗೆ ಆಕ್ಸಿಡೆಂಟ್ ಆಗಿದೆ, ನಾನು ಹಾಸ್ಪಿಟಲಿಗೆ ತಂದು ಹಾಕಿದ್ದೀನಿ. ಹ್ಞೂ, ಬೇಗ ಬಂದುಬಿಡಿ, ನಾನು ಲೊಕೇಶನ್ ಶೇರ್ ಮಾಡ್ತೀನಿ ನಿಮಗೆ. ಹ್ಞೂ, ಬನ್ನಿ.
ಹಾಯ್. ಹಾಯ್. ಏನ್ ರಾಮ್ ರೋಹಿಣಿ ಜೊತೆ ಬಾಳ್ ಕ್ಲೋಸ್ ಆಗಿದ್ಯಾ? ಹಂಗೇನಿಲ್ಲ ಮಾಮ್ಸ್, ನಾನು ಅವಳು ಲವ್ ಮಾಡ್ತಿದ್ದೀವಿ. ಹೌದು, ಅವಳು ನೀನ್ ಇಷ್ಟಪಡತ್ತಿದ್ದಾಳ ರಾಮ್? ಇಷ್ಟಪಡತ್ತಿದ್ದಾಳೆ, ಆದ್ರೆ ಅವ್ರ ಮನೆಯಲ್ಲಿ ಒಪ್ಬೇಕಲ್ಲ. ಯು ಡೋಂಟ್ ವರಿ ಮಗ, ನಾನು ಇದಲ್ಲ, ಬಾ ಹೋಗೋಣ. ಐ ಲವ್ ಯು. ಫ್ರೆಂಡ್ ಆಗಿ ಪ್ರಪೋಸ್ ಮಾಡಕ್ ನಾಚಿಕ್ ಬರಲ್ವಾ? ನಿನಗೆ ನಮಸ್ಕಾರ ಅಂಕಲ್. ನಮಸ್ಕಾರ. ನಾ ರೋಹಿಣಿ ಫ್ರೆಂಡ್. ರೋಹಿಣಿ ಕಾಲೇಜ್ಗೆ ಹೋಗಿದ್ದಾಳಲ್ಲ? ಗೊತ್ತು ಅಂಕಲ್, ನಿಮ್ ಜೊತೆ ಮಾತಾಡಕ್ ಬಂದೆ. ಹೌದಾ? ಕೂತ್ಕೋ. ಹಾ. ರಾಮ್ ಅಂತ ನಮ್ ಕಾಲೇಜ್ ಒಬ್ಬ ರೋಪರ್ ಇದ್ದಾನೆ, ಅವ ರೋಹಿಣಿ ಜೊತೆ ಸುತ್ತಾಡ್ತಾ ಇದ್ದಾನೆ. ಹೌದಾ? ನಾನು ಒಂದ್ಸಲ ಅವಳಿಗೆ ಹೇಳಿದೆ, ನಿಮಗೂ ಹೇಳಬೇಕಂತ ಬಂದೆ. ಹಾ 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 ಅಂಕಲ್. ಬರ್ಲಿ ಸರಿ, ಅವಳ ಮನೆಗೆ ಬರಲಿ, ಅವ್ರ ಜೊತೆ ನಾನು ಮಾತಾಡ್ತೀನಿ. ನೋಡಪ್ಪ, ಈ ವಿಷಯ ತಿಳಿಸಿದ್ದಕ್ಕೆ ನಿನಗೆ ತುಂಬ ಥ್ಯಾಂಕ್ಸ್. ಸರಿ ಅಂಕಲ್, ನಾನು ಹೋಗಿ ಬರ್ತೀನಿ. ಸರಿಯಪ್ಪ, ಹೋಗಿ. ರೋಹಿಣಿ, ಹಾ ಡ್ಯಾಡಿ. ಬಾ ಮೇಲೆ. ಹೇಳಿ. ರಾಮು ಅಂದ್ರೆ ಯಾರು? ರಾಮು ಅಂದ್ರೆ ನನ್ನ ಕ್ಲೋಸ್ ಫ್ರೆಂಡು ಡ್ಯಾಡಿ. ಬರೀ ಫ್ರೆಂಡಾ ಇಲ್ಲ? ಹಾ ಡ್ಯಾಡಿ, ಅವನು ಒಳ್ಳೆ ಸ್ಟೂಡೆಂಟ. ನಾನು ಅವನು ಲವ್ ಮಾಡ್ತಾ ಇದ್ದೀನಿ. ನೀವು ಒಪ್ಪಿದ್ರೆ ನಾವು ಮ್ಯಾರೇಜ್ ಮಾಡ್ಕೋಬಹುದಾ? ನೋಡಮ್ಮ, ನಿಮ್ಮ ಪ್ರೀತಿಗೆ ನಾನು ಅಡ್ಡ ಬರೋದಿಲ್ಲ. ನೋಡು, ನಾಳೆ ಹುಡುಗನಿಗೆ ಅವ್ರ ಮನೆಯವ್ರನ್ನ ಕರ್ಕೊಂಡು ಬಂದ್ಬಿಡ ಕೇಳು. ಥ್ಯಾಂಕ್ ಯು ಡ್ಯಾಡಿ. ಹೆಲೋ ರಾಮ್, ನಿಮಗೊಂದು ಗುಡ್ ನ್ಯೂಸ್ ಇದೆ. ಏನದು? ನಮ್ಮ ಮನೆಯಲ್ಲಿ ನಮ್ಮಿಬ್ರು ವಿಷಯ ಒಪ್ಕೊಂಡಿದ್ದಾರೆ. ಹೌದಾ? ನಾಳೆ ನಮ್ಮ ನಿಮ್ಮ ಡ್ಯಾಡಿನ ಕರ್ಕೊಂಡು ಮನೆಗೆ ಬಾ ಅಂತ ಹೇಳಿದ್ದಾರೆ. ಬೇಗ ಬರ್ತೀಯಲ್ಲ? ಹಾ ಸರಿ, ಆಯ್ತು ಬಿಡು, ಬರ್ತೀನಿ. ಪಾಪ ಇದ ನೋಡ್ರಿ ರೋಹಿಣಿ ಅವ್ರ ಮನೆ, ಇದ ನೋಡ್ರಿ. ಹೌದಾ? ಇವ್ರಿ ರೋಹಿಣಿ. ಬನ್ನಿ ಅಂಕಲ್, ಬನ್ನಿ ಒಳಗಡೆ ಬನ್ನಿ. ಹಾ ಆಯ್ತಮ್ಮ, ನಡೆ. ಮನ್ಯಾಗ ಒಪ್ಪಿದ್ರ
ಹಾ ಒಪ್ಪಿದ್ರ ಬನ್ನಿ ಬನ್ನಿ ಅಂಕಲ್. ಡ್ಯಾಡಿ ಹೇಳಿದ್ನಲ್ಲ ರಾಮ್ ಅವ್ರ ಡ್ಯಾಡಿ. ಓ ನಮಸ್ಕಾರ ಬನ್ನಿ ಕೂತ್ಕೊಳ್ಳಿ. ನೋಡಿ ನಮ್ಮ ಮಗಳು ಸುದ್ದಿ ತಿಳಿದ ತಕ್ಷಣ ಅದಕ್ಕೆ ನಿಮಗೆ ಬರಕ್ಕೆ ಹೇಳಿದೆ. ಹೌದು ಸರ್, ನಮ್ಮ ಹುಡುಗನು ಹೇಳಿದ, ಅದಕ್ಕಾಗಿ ನಾವು ನೋಡ್ಕೊಂಡ್ ಬರೋಣ ಅಂತಂದ. ಇನ್ನೊಂದು ವಿಷಯ, ಈ ಮದುವೆಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ನಿಮ್ಮ ಮಗ ನಾಳೆ ನಮ್ಮ ಮನೆಯಲ್ಲಿ ಮನೆ ಅಳೆಯನಾಗಿ ಇಲ್ಲೇ ಇದೆ. ಇದು ನನ್ನ ಆಸೆ. ನಿಮ್ಮ ಗುಡಿಸಲಿಕ್ಕೆ ಬಂದು ಕಳಿಸೋಕೆ ನನಗೆ ಇಷ್ಟ ಇಲ್ಲ. ಇದಕ್ಕೆ ನಿಮಗೆ ಓಕೆನಾ? ಆಯ್ತು ಸರಿ ಸರ್, ನಾನು ವಿಚಾರ ಮಾಡಿ ನಿಮಗೆ ತಿಳಿಸ್ತೀನಿ. ಕೇಳಿದ್ದೇನಪ್ಪ? ಹಾಂ ಆಯ್ತು, ಮತ್ತೆ ನಮಸ್ಕಾರ. ಬಾಯ್ಲಪ್ಪ ಕೂಡಿ ನೋಡಪ್ಪ, ನಿಮ್ಮವ್ವ ಏನು ಕನಸು ಕಂಡಿದ್ದಳು ನೀ ಡಾಕ್ಟ್ರ್ ಆಗಲಿ ಅಂತ. ಆ ಹುಡುಗಿನ ಮುಖ್ಯನೋ ನಿನ್ನ ಕನಸು ಮುಖ್ಯನೋ? ಆ ಹುಡುಗಿ ಅಪ್ಪ ಮೊನ್ನೆ ಏನಂದು ಗೊತ್ತಾ ನೋಡಿದಿಲ್ಲ? ಹಾಂ, ನನಗೂ ಸ್ವಲ್ಪ ಮುಜುಗರಾಗಿ ಆಯ್ತಪ್ಪ ತಿಳಿಸಿ ಹೇಳ್ತೀನಿ ಅಂತಂದು ಬಂದುಬಿಟ್ಟಿನಿ. ಅದಕ್ಕಾಗಿ ನಿಮ್ಮಮ್ಮನ ಕನಸು ಮುಖ್ಯನೋ ನೀನು ಆಸೆ ಮುಖ್ಯನೋ? ನನಗೆ ನಮ್ಮ ಅಮ್ಮನ ಕನಸನ ಮುಖ್ಯ ಡ್ಯಾಡಿ. ಓಕೆ ಕಂದ, ನೀನು ಕಲಿತ ಮುಂದೆ ಬಾಪ ಒಬ್ಬ ಡಾಕ್ಟರ್ ಆಗು. ಅವಾಗ ನಿಮ್ಮ ಅಮ್ಮನ ಕನಸು ನೆರವೇರಿಸ್ದಂಗೆ. ಅಷ್ಟು ಮಾಡ್ತೀಯಪ್ಪ? ಓಕೆಪ್ಪ, ಓಕೆ. ನಮ್ಮ ಡ್ಯಾಡಿ ಮಾತು ಕೇಳ್ತೀವಿ, ನಿನ್ ಗುರಿನೇ ಮುಖ್ಯ. ಇದು ನಮ್ಮ ಅಮ್ಮನ ಕನಸೈತಿ, ನನ್ನ ಗುರಿನ ನನಗೆ ಮುಖ್ಯ. ರಾಮು, ನೀನ್ ಡಾಕ್ಟ್ರಾ? ಹುಷಾರಾಗಿದ್ಯಮ್ಮ? ಮಾತಾಡ್ಬಿಟ್ಟೆ, ನಿನ್ನಿಂದ ತುಂಬಾ ಹೆಲ್ಪ್ ಆಯ್ತಪ್ಪ. ನಿಮ್ ತಂದೆಯವರು ಬಂದ್ಬಿಟ್ರಲ್ಲ.
ಐ ಆಮ್ ಸೋ ಸಾರಿ. ಈ ಪ್ರೇಮಿಗಳನ್ನ ಒಂದು ಮಾಡಿಬಿಡೋಣ ಅಂತ ನನ್ನ ಆಸೆ. ನೀವೇನಂತೀರಿ? ನೀವು ಹೀಗಂದ್ರೆ ನನಗೂ ಸಂತೋಷ. ಅವಾಗ ಅದಕ್ಕೆ ಕೇಳಕ್ ಬಂದಿದೆ. ಆಯ್ತು ಅಮ್ಮ? ಸರಿ, ಪರವಾಗಿಲ್ಲ. ನೀನು ಒಪ್ಪಿಗೆಯಪ್ಪ? ಇನ್ನು ಮಗಳೇ ನಾನು ಹಿಂಗೆ ಇಷ್ಟ ಅದನ್ನಿದು. ಹ್ಞೂ ಒಪ್ಪಿಗೆದೀನಿ. ಆಸ್ತಿ ಅಂತಸ್ತಿಗಾಗಿ ಈ ಪ್ರೇಮಿಗಳನ್ನು ಅಗಲಿಸಬೇಡಿ. ನಮ್ಮ ಕಿರುಚಿತ್ರದ ಸಂದೇಶ. ನಮಸ್ತೆ. ನಮಸ್ಕಾರ ಸ್ನೇಹಿತರೆ, ಈ ನಮ್ಮ ಕಿರುಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಗಂಟೆ ಹೋದ